ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ವಿಜ್ಞಾನ ವಿಷಯದ ವಿದ್ಯುತ್ ಶಕ್ತಿ ಎಂಬ ಪಾಠದ ಪಠ್ಯದ ಒಳಭಾಗದ ಪ್ರಶ್ನೋತ್ತರಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಈ ಒಂದು ವಿಡಿಯೋದಲ್ಲಿ ಪಠ್ಯದ ಒಳಭಾಗದ ಪ್ರಶ್ನೆಗಳು ಹಾಗೆ ಪ್ರಾಬ್ಲಮ್ಗಳು ಕೂಡ ಇರ್ತವೆ, ಅಂದರೆ ಸಮಸ್ಯೆಗಳು ಇರ್ತವೆ. ಆ ಲೆಕ್ಕಗಳನ್ನು ಕೂಡ ನಾವು ಬಿಡಿಸಿರ್ತಕ್ಕಂತಹ ವಿಡಿಯೋ ನಿಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಸೊ ಬನ್ನಿ, ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಇವಾಗ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ವಿದ್ಯುತ್ ಮಂಡಲ ಎಂಬುದರ ಅರ್ಥವೇನು ಅಂತ ಕೇಳಿರ್ತಾನೆ. ವಿದ್ಯುತ್ ಮಂಡಲ ಎಂಬುದರ ಅರ್ಥವೇನು ಅಂತ ಇದೆ. ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ ಮಾರ್ಗವನ್ನು ವಿದ್ಯುತ್ ಮಂಡಲ ಎನ್ನುವರು. ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ ಅಂದರೆ ವಿದ್ಯುತ್ ಪ್ರವಾಹ ಏನಾಗಿರ್ಬೇಕು, ಕಂಟಿನ್ಯೂ ಆಗಿ ಪಾಸ್ ಆಗ್ತಾ ಇರಬೇಕು ಮತ್ತು ಕ್ಲೋಸ್ಡ್ ಸರ್ಫೇಸ್ ಆಗಿರಬೇಕು ಅಂತ ಹೇಳ್ತಾನೆ. ಇನ್ನು ಎರಡನೆಯ ಪ್ರಶ್ನೆ, ವಿದ್ಯುತ್ ಪ್ರವಾಹದ ಏಕಮಾನವನ್ನು ವ್ಯಾಖ್ಯಾನಿಸಿ. ವಿದ್ಯುತ್ ಪ್ರವಾಹದ ಏಕಮಾನವನ್ನು ವ್ಯಾಖ್ಯಾನಿಸಿ ಅಂತ ಕೇಳ್ತಾನೆ. ವಿದ್ಯುತ್ ಪ್ರವಾಹದ ಏಕಮಾನ ಆಂಪೇರ್ ಆಗಿರ್ತದೆ. 1 ಸೆಕೆಂಡ್ಗೆ 1 ಕೂಲಂ ಆವೇಶದ ಪ್ರವಾಹವನ್ನು 1 ಸೆಕೆಂಡ್ಗೆ 1 ಕೂಲಂ ಆವೇಶದ ಪ್ರವಾಹವನ್ನು ನಾವು 1 ಆಂಪೇರ್ ಎಂದು ಕರೆಯುತ್ತೇವೆ. ಮೂರನೇ ಪ್ರಶ್ನೆ ನೋಡಿ, 1 ಕೂಲಂ ಆವೇಶವನ್ನು ರೂಪಿಸಿದ ಇಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ಲೆಕ್ಕ ಮಾಡಿರಿ ಅಂತ ಇದೆ. 1 ಕೂಲಂ ಆವೇಶದಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳ ಸಂಖ್ಯೆ ಇರ್ತದೆ ಅಂತ. ಸೊ 1.6 × 10⁻19 ಕೂಲಂ ಎಲೆಕ್ಟ್ರಾನ್ಗಳಿಗೆ ಏನಾಗಿರ್ತದೆ, ಸಮನಾಗಿರ್ತದೆ. ಇನ್ನು ನಾಲ್ಕನೇ ಪ್ರಶ್ನೆ, ಒಂದು ವಾಹಕದ ಮೂಲಕ ವಿಭವಾಂತರವನ್ನು ನಿರ್ವಹಿಸಲು ಸಹಾಯ ಮಾಡುವ ಸಾಧನವನ್ನು ಹೆಸರಿಸಿ. ಒಂದು ವಾಹಕದ ಮೂಲಕ ವಿಭವಾಂತರವನ್ನು ನಿರ್ವಹಿಸಲು ಸಹಾಯ ಮಾಡುವ ಸಾಧನ ಅಂತ ಇದೆ. ಯಾವುದಪ್ಪ ಅದು ಅಂದರೆ ವೋಲ್ಟ್ ಮೀಟರ್ ಆಗಿರ್ತದೆ. ವೋಲ್ಟ್ ಮೀಟರ್, ಓಕೆನಾ. ಕ್ಷಮೆ ಇರಲಿ, ಓಮ್ ಮೀಟರ್ ಅಂತ ಬರ್ತಿದ್ದಾರೆ ಬ್ರಾಕೆಟಲ್ಲಿ, ತಪ್ಪಾಗಿದೆ ಅದು, ಕ್ಷಮೆ ಇರಲಿ. ವೋಲ್ಟ್ ಮೀಟರ್ ಅಂತ ನಾವು ಹೇಳ್ತೇವೆ. ಸೊ ವಿಭವಾಂತರವನ್ನು ಅಳೆಯುವ ಉಪಕರಣ ಯಾವುದಪ್ಪ ಅಂದರೆ ವೋಲ್ಟ್ ಮೀಟರ್ ಆಗಿರ್ತದೆ. ಇದನ್ನು ಮಂಡಲದಲ್ಲಿ ಯಾವಾಗಲೂ ನಾವು ಸಮಾಂತರ ಕ್ರಮದಲ್ಲಿ ಜೋಡಿಸಿರುತ್ತೇವೆ. ಅಷ್ಟೇ ಅಲ್ಲದೆ ಇದು ವಾಹಕದಲ್ಲಿ ಹರಿತಕ್ಕಂಥ ವಿಭವಾಂತರ ಎಷ್ಟಿದೆಯಲ್ಲ ಅದನ್ನು ಏನು ಮಾಡ್ತತಿ, ಫೈಂಡ್ ಔಟ್ ಮಾಡ್ತದೆ, ಅಂದರೆ ಕಂಡುಹಿಡಿತದಂತ ನಾವು ಹೇಳಬಹುದು. ಇನ್ನು ಐದನೇ ಪ್ರಶ್ನೆ, 2 ಬಿಂದುಗಳ ನಡುವಿನ ವಿಭವಾಂತರ 1 ವೋಲ್ಟ್ ಎಂಬ ಹೇಳಿಕೆಯ ಅರ್ಥವನ್ನು ತಿಳಿಸಿರಿ ಅಂತ ಇದೆ. ಅನುಕ್ರಮವಾದ ವಿದ್ಯುತ್ ವಾಹಕದ 2 ಬಿಂದುಗಳ ನಡುವೆ 1 ಕೂಲಂ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ 1 ಜೌಲ್ ಕೆಲಸ ನಡೆದರೆ, ಅಂದರೆ ಅನುಕ್ರಮವಾದ ಅಂದರೆ ಕಂಟಿನ್ಯೂಸ್ ಆಗಿ 2 ಬಿಂದುಗಳದವು. ಆ 2 ಬಿಂದುಗಳ ನಡುವೆ 1 ಕೂಲಂ ಆವೇಶವನ್ನು ಏನು ಮಾಡಬೇಕು, ಒಂದು ಬಿಂದುವಿನಿಂದ ನಾವು ಇನ್ನೊಂದು ಬಿಂದುವಿಗೆ ತರುವಲ್ಲಿ ಕೆಲಸ ನಡೀತದಲ್ಲ, ಅದನ್ನು ನಾವೆಂತ ಕರಿತೀವಿ, 1 ವೋಲ್ಟ್ ಎಂದು ಕರೆಯುತ್ತೇವೆ. ಓಕೆ, ಅತ್ಯಂತ ಸುಲಭವಾಗಿರ್ತದೆ, ಒಂದು ಅಂಕಕ್ಕೆ ಕೇಳ್ತಕ್ಕಂಥ ಚಾನ್ಸಸ್ ಇರ್ತದೆ. ಇನ್ನು ವಾಹಕದ ರೋಧವು ಯಾವ ಅಂಶಗಳ ಮೇಲೆ ಅವಲಂಬಿತವಾಗಿದೆ ಅಂತ ಕ್ವಶನ್ ಇದೆ. ಸೊ ಈ ಒಂದು ಪ್ರಶ್ನೆ ವಾರ್ಷಿಕ ಪರೀಕ್ಷೆ 2025 ಮೊದಲನೇ ಪರೀಕ್ಷೆಯಲ್ಲಿ ಕೂಡ ಬಂದಿತ್ತು. ಮೊದಲನೇದಾಗಿ ವಾಹಕದ ರೋಧವು ವಾಹಕದ ಉದ್ದಕ್ಕೆ ಅವಲಂಬನೆಯಾಗಿರ್ತದೆ. ಇನ್ನು ವಾಹಕದ ಅಡ್ಡ ಕೊಯ್ತಕ್ಕ ಅವಲಂಬನೆ ಇರ್ತದೆ. ಅಷ್ಟೇ ಅಲ್ಲದೆ ಮೂರನೇ ಅಂಶ ವಸ್ತುವಿನ ಪ್ರಾಕೃತಿಕ ಗುಣ ಹಾಗೂ ವಸ್ತುವಿನ ತಾಪ. ಈ 4 ಅಂಶಗಳ ಮೇಲೆ ವಾಹಕದ ರೋಧವು ಏನಾಗಿರ್ತದೆ, ಅವಲಂಬಿತವಾಗಿರುತ್ತದೆ. ನೆನಪಲ್ಲಿ ಇಟ್ಕೊಳ್ರಿ. ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು ಯಾವುವು ಅಂತ ಕೇಳಿದರೆ, ಮೊದಲನೇದಾಗಿ ವಾಹಕದ ಉದ್ದ, ಎರಡನೇದು ವಾಹಕದ ಅಡ್ಡ ಕೊಯ್ತ, ಮೂರನೇದು ವಸ್ತುವಿನ ಪ್ರಾಕೃತಿಕ ಗುಣ, ನಾಲ್ಕನೇದು ವಸ್ತುವಿನ ತಾಪ ಆಗಿರ್ತದೆ. ಇನ್ನು ಏಳನೇ ಪ್ರಶ್ನೆ, ಒಂದೇ ರೀತಿಯ ವಸ್ತುವಿನ ದಪ್ಪ ತಂತಿ ಅಥವಾ ತೆಳು ತಂತಿಯನ್ನು ಒಂದೇ ಮೂಲಕ್ಕೆ ಸಂಪರ್ಕಿಸಿದಾಗ ಯಾವ ತಂತಿಯ ಮೂಲಕ ವಿದ್ಯುತ್ ಸುಲಭವಾಗಿ ಹರಿಯುತ್ತದೆ ಮತ್ತು ಹೇಗೆ ಅಂತ ಕೇಳಿರ್ತಾನೆ. ಸೊ ಬನ್ನಿ ಕ್ವಶನ್ ನೋಡ್ರಿ, ಸ್ವಲ್ಪ ಟ್ವಿಸ್ಟ್ ಅಂಡ್ ಟರ್ನ್ ಇದೆ. ಒಂದೇ ರೀತಿಯ ವಸ್ತುವಿನ ದಪ್ಪ ತಂತಿ ಮತ್ತು ತೆಳು ತಂತಿಯನ್ನು ಒಂದೇ ಮೂಲಕ್ಕೆ ಸಂಪರ್ಕಿಸಿದಾಗ ಯಾವ ತಂತಿಯ ಮೂಲಕ ಕರೆಂಟ್ ಜಾಸ್ತಿ ಪಾಸ್ ಆಗತ್ತೆ ಮತ್ತು ಯಾಕೆ ಅಂತ ಕೇಳ್ತಾನೆ. ಸೊ ಮಂಡಲದಲ್ಲಿನ ಒಂದೇ ರೀತಿಯ ವಸ್ತುವಿನ ಮತ್ತು ಸಮಾನ ಉದ್ದ ಇರುವ ದಪ್ಪವಾದ ತಂತಿಯನ್ನು ಬಳಸಿದಾಗ ಅಮೀಟರ್ನ ಸೂಚ್ಯಂಕವು ಏನಾಗ್ತದೆ, ಯಾವಾಗಲೂ ಹೆಚ್ಚಾಗ್ತದೆ. ವಿಭಿನ್ನ ವಸ್ತುಗಳ ಒಂದೇ ಉದ್ದದ ಮತ್ತು ಒಂದೇ ಅಡ್ಡ ಕೊಯ್ತವುಳ್ಳ ತಂತಿಯನ್ನು ಬಳಸಿದಾಗ ಅಮೀಟರ್ನ ಸೂಚ್ಯಂಕದಲ್ಲಿ ಯಾವುದೇ ಬದಲಾವಣೆಯನ್ನು ಕಾಣುವುದಿಲ್ಲ. ಅಂದರೆ ದಪ್ಪ ಇದ್ದ ತಂತಿಯಲ್ಲಿ ಏನಾಗ್ತದೆ, ಸೊ ಹೆಚ್ಚಿನ ಎರಡೂ ಒಂದೇ ಗುಣವನ್ನು ಹೊಂದೈತಿ ಅಂದಾಗ ದಪ್ಪ ಆಗಲಿ ಉದ್ದ ಆಗಲಿ ಯಾವುದೇ ಗುಣ ಸೂಚ್ಯಂಕದಲ್ಲಿ ಬದಲಾವಣೆಯನ್ನು ಕಾಣ್ತದ ಅಂತ ನಾವು ಈಸಿಯಾಗಿ ನಾವು ಬರೀಬಹುದು ಅಥವಾ ಹೇಳಬಹುದಾಗ್ತದೆ. ಇನ್ನು 8ನೇ ಪ್ರಶ್ನೆ ನೋಡ್ರಿ, ವಿದ್ಯುತ್ ಟೋಸ್ಟರ್ ಮತ್ತು ವಿದ್ಯುತ್ ಇಸ್ತ್ರಿಪೆಟ್ಟಿಗೆ ಸುರುಳಿಗಳನ್ನು ಶುದ್ಧ ಲೋಹದ ಬದಲಿಗೆ ಮಿಶ್ರಲೋಹಗಳಿಂದ ತಯಾರಿಸುತ್ತಾರೆ, ಏಕೆ? ಮಿಶ್ರಲೋಹದ ರೋಧಶೀಲತೆಯು ಅದರ ಘಟಕ ಲೋಹಗಳಿಗಿಂತಲೂ ಸಾಮಾನ್ಯವಾಗಿ ಹೆಚ್ಚಿನದಾಗಿರುತ್ತದೆ. ಮಿಶ್ರಲೋಹಗಳು ಹೆಚ್ಚಿನ ತಾಪಮಾನದಲ್ಲಿ ಸುಲಭವಾಗಿ ದಹಿಸುವುದಿಲ್ಲ. ಈ ಕಾರಣಕ್ಕಾಗಿ ಇವುಗಳನ್ನು ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳಾದ ವಿದ್ಯುತ್ ಇಸ್ತ್ರಿಪೆಟ್ಟಿಗೆ,
ಟೋಸ್ಟರ್ ಇತ್ಯಾದಿಗಳಲ್ಲಿ ಸಾಮಾನ್ಯವಾಗಿ ಬಳಸಲಾಗುತ್ತದೆ. ಅಂದರೆ ವಿದ್ಯುತ್ ಟೋಸ್ಟರ್ ಅಂದರೆ ಬ್ರೆಡ್ಡನ್ನು ಟೋಸ್ಟ್ ಮಾಡಿರ್ತದಲ್ಲ ಅದು. ಆಮೇಲೆ ವಿದ್ಯುತ್ ಇಸ್ತ್ರಿಪೆಟ್ಟಿಗೆ ಸುರುಳಿಗಳನ್ನು ಶುದ್ಧ ಲೋಹದ ಬದಲಾಗಿ ಮಿಶ್ರಲೋಹಗಳಿಂದ ತಯಾರಿಸ್ತಾರೆ. ಯಾಕೆ ಅಂತ ಕೇಳ್ತಾನೆ. ಸೊ ಇಲ್ಲಿ ಮಿಶ್ರಲೋಹದ ರೋಧಶೀಲತೆ, ಎಲ್ಲಿ ರೋಧಶೀಲತೆ ಜಾಸ್ತಿ ಇರ್ತದಲ್ಲ ಅಲ್ಲಿ ಕರೆಂಟನ್ನು ಪಾಸ್ ಮಾಡೋದು ಕಡಿಮೆ ಆಗ್ತದೆ. ಸೊ ಅವಾಗ ಆಟೋಮೆಟಿಕ್ಲಿ ಉಷ್ಣದ ರೂಪದಲ್ಲಿ ಶಕ್ತಿ ಏನಾಗ್ತದೆ, ವ್ಯಯವಾಗುತ್ತಿರುತ್ತದೆ. ಇವೆರಡು ಉಷ್ಣವನ್ನು ಕೊಡ್ತಕ್ಕಂಥ ಸಾಧನಗಳಾಗಿ ಉಷ್ಣ ಉತ್ಪಾದನಾ ಆಗಿರೋದ್ರಿಂದ ಸೊ ಇವುಗಳಲ್ಲಿ ನಾವು ಇಸ್ತ್ರಿಪೆಟ್ಟಿಗೆ ಆಗಿರ್ಬೋದು, ಟೋಸ್ಟರ್ ಆಗಿರ್ಬೋದು, ವಾಟರ್ ಹೀಟರ್ ಆಗಿರ್ಬೋದು, ಹೌದಾ, ವಿದ್ಯುತ್ ಓವನ್ಗಳಾಗಿರ್ಬೋದು, ಇವುಗಳಲ್ಲೆಲ್ಲವೂ ಕೂಡ ನಾವೇನು ಮಾಡ್ತೀವಿ, ಮಿಶ್ರಲೋಹಗಳನ್ನೇ ಹೆಚ್ಚಾಗಿ ಬಳಸುತ್ತೇವೆ. ಇನ್ನು ಕೋಷ್ಟಕ 11.2ರಲ್ಲಿನ ದತ್ತಾಂಶವನ್ನು ಬಳಸಿಕೊಂಡು ಈ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿರಿ ಅಂತ ಕೇಳಿದಾನೆ. ಕಬ್ಬಿಣ ಮತ್ತು ಪಾದರಸಗಳಲ್ಲಿ ಉತ್ತಮವಾದ ವಾಹಕ ಅಂತ ಕೇಳಿದಾನೆ. ಸೊ ಯಾವುದಪ್ಪ ಅಂದರೆ ಕಬ್ಬಿಣ ಆಗಿರ್ತದೆ. ಇನ್ನು ಯಾವ ವಸ್ತು ಅತ್ಯುತ್ತಮ ವಾಹಕವಾಗಿದೆ ಅಂದರೆ ಅದು ಕೂಡ ಆನ್ಸರ್ ಕಬ್ಬಿಣ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. 10ನೇ ಪ್ರಶ್ನೆ ನೋಡಿ, ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವ ಸ್ಥಾನದಲ್ಲಿ ಬದಲು ಸಮಾಂತರ ಜೋಡಿಸುವುದರಿಂದ ಆಗುವ ಪ್ರಯೋಜನವೇನು ಅಂತ ಕೇಳಿದಾನೆ. ಅಂದರೆ ವಿದ್ಯುತ್ ಉಪಕರಣಗಳನ್ನು ನಾವು ಸರಣಿಯಲ್ಲಿ ಬಳಸೋದ್ರ ಬದಲು ಸಮಾಂತರವಾಗಿ ಬಳಸಬೇಕು, ಯಾಕೆ, ಅದರಿಂದ ಏನು ಪ್ರಯೋಜನ ಐತಿ ಅಂತ ಕೇಳ್ತಾನೆ. ಸಮಾಂತರ ಮಂಡಲವು ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹವನ್ನು ವಿಭಜಿಸುತ್ತವೆ. ಪ್ರತಿಯೊಂದು ವಿದ್ಯುತ್ ಉಪಕರಣವನ್ನು ಪ್ರತ್ಯೇಕವಾಗಿ ನಾವು ಉಪಯೋಗಿಸಬಹುದು. ಹಾಗೆಯೇ ಸಮಾಂತರ ಜೋಡಣೆಯಲ್ಲಿ ಒಂದು ಘಟಕ ವಿಫಲವಾದರೆ ಸಂಪೂರ್ಣ ವಿದ್ಯುತ್ ಮಂಡಲ ಕಡಿತವಾಗುವುದಿಲ್ಲ ಮತ್ತು ಉಳಿದ ಘಟಕಗಳು ಏನು ಮಾಡ್ತವೆ, ಕಾರ್ಯನಿರ್ವಹಿಸುತ್ತಿರುತ್ತವೆ. ಹಾಗಾಗಿ ಸರಣಿ ಕ್ರಮದಲ್ಲಿ ಜೋಡಿಸುವ ಬದಲು ನಾವೇನು ಮಾಡ್ಬೋದು, ಸಮಾಂತರ ಕ್ರಮದಲ್ಲಿ ಜೋಡಿಸಿದ್ರೆ ಒಳ್ಳೆಯದು. ಇನ್ನು 11ನೇ ಪ್ರಶ್ನೆ, 2 ಓಮ್, 3 ಓಮ್ ಮತ್ತು 6 ಓಮ್ ರೋಧಗಳನ್ನು ಹೊಂದಿರುವ 3 ರೋಧಗಳನ್ನು ಯಾವ ರೀತಿ ಜೋಡಿಸುವುದರಿಂದ ಅವುಗಳ ಸಂಯೋಜನೆಯ ಒಟ್ಟು ರೋಧವು 4 ಓಮ್ ಮತ್ತು 1 ಓಮ್ ಆಗಿರುತ್ತದೆ ಅಂತ ಕೇಳ್ತಾನೆ. ಸರಣಿ ಕ್ರಮದಲ್ಲಿ ಜೋಡಿಸಿದ್ರೆ ಸರಿಯಾದ ಆನ್ಸರ್ ಸಿಗ್ತದೆ ನಮ್ಗೆ. ಇನ್ನು ತಾಪನ ಘಟಕಗಳು ಕೆಂಪಾಗಿ ಉರಿಯುವಂತೆ ವಿದ್ಯುತ್ ಹೀಟರ್ನ ಸುರುಳಿಯ ಏಕೆ ಉರಿಯುವುದಿಲ್ಲ ಅಂತ ಕೇಳ್ತಾನೆ. ವಿದ್ಯುತ್ ಪ್ರವಾಹದ ನಿರ್ವಹಣೆಯಲ್ಲಿ ಮೂಲ ಶಕ್ತಿಯ ಒಂದು ಭಾಗ ಉಪಯುಕ್ತವಾದ ಕೆಲಸಕ್ಕೆ ಬಳಕೆಯಾಗಿದೆ. ಉಳಿದ ಮೂಲ ಶಕ್ತಿ ಸಾಧನದಲ್ಲಿ ತಾಪಮಾನವನ್ನು ಹೆಚ್ಚಿಸಿ ಉಷ್ಣವನ್ನು ವ್ಯಯಿಸುತ್ತಿರಬಹುದು. ನಾವು ಸಾಮಾನ್ಯವಾಗಿ ದೈನಂದಿನ ಜೀವನದಲ್ಲಿ ಗಮನಿಸಿದ್ದೇವೆ. ಉದಾಹರಣೆಗೆ ವಿದ್ಯುತ್ ಫ್ಯಾನನ್ನು ನಿರಂತರವಾಗಿ ದೀರ್ಘಕಾಲ ಬಳಸಿದಾಗ ಅದು ಫ್ಯಾನ್ ಏನಾಗ್ತದೆ, ಬಿಸಿ ಆಗ್ತದೆ. 13ನೇ ಪ್ರಶ್ನೆ, 1 ಗಂಟೆಯಲ್ಲಿ 50 ವೋಲ್ಟ್ ವಿಭವಾಂತರದ ಮೂಲಕ 96,000 ಕೂಲಂ ಆವೇಶಗಳನ್ನು ಸ್ಥಾನಾಂತರಿಸಿದಾಗ ಉತ್ಪತ್ತಿಯಾಗುವ ಉಷ್ಣವನ್ನು ಲೆಕ್ಕಾಚಾರ ಮಾಡಿ ಅಂತ ಕೇಳ್ತಾನೆ. V = 50 ವೋಲ್ಟ್, Q = 90,000 ಕೂಲಂ, Q = I × T ಫಾರ್ಮುಲಾ ಇದೆ. I ಅಂದರೆ Q/T, 96,000 / 1 ಗಂಟೆ ಇದೆ, 60 × 60. ಸೊ 60 ನಿಮಿಷ ಮತ್ತು 60 ಸೆಕೆಂಡ್ಗಳಾಗ್ತದೆ. 0 ಗೆಟ್ ಕ್ಯಾನ್ಸಲ್ ಆಗ್ತದೆ. ಸೊ ಇಲ್ಲಿ ನಮಗೆ ಆನ್ಸರ್ ಎಷ್ಟು ಸಿಗ್ತದಪ್ಪ ಅಂದರೆ I = 2.66 ಆ್ಯಂಪೇರ್ ಸಿಗ್ತದೆ. ಅಂದರೆ ವಿದ್ಯುತ್ ಪ್ರವಾಹ ಎಷ್ಟೈತಪ್ಪ ಅಂದರೆ ಅಲ್ಲಿ 2.66 ಆ್ಯಂಪೇರ್ ಇದೆ. ಸೊ I ಸಿಕ್ಕೈತೆ ನಮ್ಗೆ. ಈಗ ನಾವೇನು ಮಾಡೋಣ, H ಕಂಡುಹಿಡಿಬೇಕಾಗ್ತದೆ. ಜೌಲನ ಉಷ್ಣೋತ್ಪಾದನಾ ನಿಯಮದ ಅನ್ವಯ H = I²RT. I ಅಂದರೆ 2.66 ಇದೆ. ಸೊ R ಎಷ್ಟಿದೆಯಪ್ಪ ಅಂದರೆ 50 ವೋಲ್ಟ್ ಇದೆ. ಇದು 5 ಆಗಿದೆ, ಕ್ಷಮೆ ಇರಲಿ, ತಪ್ಪಾಗಿದೆ ಅನ್ನಿಸ್ತದೆ. 1 ಸೆಕೆಂಡ್. I², H = 5² 2. 3600. H = 50, R ಅಂದರೆ 50. ಸೊ ಇದು ತಪ್ಪಾಗಿದೆ, ಕ್ಷಮಿಸಿ. ಇದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಸರಿಯಾಗಿ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಸೊ 14ನೇ ಪ್ರಶ್ನೆ, 20 ಓಮ್ ರೋಧವನ್ನು ಹೊಂದಿರುವ ಇಸ್ತ್ರಿಪೆಟ್ಟಿಗೆಯು 5 ಆಂಪಿಯರ್ ವಿದ್ಯುತ್ ಪ್ರವಾಹವನ್ನು ಉಪಯೋಗಿಸಿಕೊಳ್ಳುತ್ತದೆ. 30 ಸೆಕೆಂಡ್ಗಳಲ್ಲಿ ಉತ್ಪತ್ತಿಯಾದ ಉಷ್ಣವನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಬನ್ನಿ ಆನ್ಸರ್ ನೋಡ್ತಾ ಹೋಗೋಣ. H = I²RT. 25 × 20 × 30 ಮಾಡಿದರೆ ನಮಗೆ H = 1000, ಅಂದರೆ 15,000 ನಮಗೆ ಜೌಲು ಶಕ್ತಿ, ಉಷ್ಣ ಶಕ್ತಿ ಸಿಗ್ತದೆ. ಈಸಿಯಾಗಿ ಹೇಳ್ತಾ. ಸೊ ನೆಕ್ಸ್ಟ್ ಅಭ್ಯಾಸದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಡಿ ನೋಡಿ, ವಿದ್ಯುತ್ ಪ್ರಸರಣದಲ್ಲಿ ಸಾಮಾನ್ಯವಾಗಿ ತಾಮ್ರ ಮತ್ತು ಅಲ್ಯೂಮಿನಿಯಂ ತಂತಿಗಳನ್ನು ಬಳಸಲಾಗುತ್ತದೆ ಏಕೆ ಅಂತ ಕೇಳ್ತಾನೆ. ತಾಮ್ರ ಮತ್ತು ಅಲ್ಯೂಮಿನಿಯಂಗಳಲ್ಲಿ ಇವು ವಿದ್ಯುತ್ತಿನ ಉತ್ತಮ ವಾಹಕಗಳು ಮತ್ತು ಇವುಗಳಿಗೆ ರೋಧವು ಕಡಿಮೆ ಇರುತ್ತದೆ. ಈ ಕಾರಣದಿಂದಾಗಿ ವಿದ್ಯುತ್ ಪ್ರಸರಣದಲ್ಲಿ ಇವುಗಳ ತಂತಿಯನ್ನು ಬಳಸುತ್ತಾರೆ. ಓಕೆ, ಸೊ ಇದಾಗಿತ್ತು ಇಂದಿನ ವಿಡಿಯೋ. ಸೊ ಇಷ್ಟೇ ಅಲ್ಲದೆ ಇದರ ಅಭ್ಯಾಸದ ಪ್ರಶ್ನೆಗಳನ್ನು ನಾವು ಸಂಪೂರ್ಣವಾಗಿ, ಅಂದರೆ ಮಧ್ಯದ ಪ್ರಶ್ನೆಗಳನ್ನು ಕೂಡ ಸಂಪೂರ್ಣವಾಗಿ ನೋಡಿದ್ದೇವೆ. ಹಾಗಾದರೆ ಅಭ್ಯಾಸದ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ಹೆಚ್ಚು ತೆಗೆದುಕೊಂಡು ಬರ್ತೀವಿ ನಾವು. ಸೊ ಈಗ ಮಧ್ಯದ ಪ್ರಶ್ನೆಗಳನ್ನು ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡಿದ್ದೇವೆ. ಆ ಒಂದು ಲೆಕ್ಕವನ್ನು ನಾವು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ತರಲಿಕ್ಕೆ ಇಷ್ಟಪಡ್ತೇನೆ. ಅದನ್ನು ಸರಿ ಮಾಡಿ. ಓಕೆ, ಇಷ್ಟೊತ್ತು ವಿಡಿಯೋವನ್ನು ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ತುಂಬ ಧನ್ಯವಾದ ತಿಳಿಸ್ತಾ ಇಲ್ಲಿ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೊ ಮಚ್.